ಇವಾಗ ನೋಡಿದ್ರೆ ಕಸ ಹುಡುಗರನ್ನೇ ಯಾರೂ ಇಲ್ಲ, ದೇವಸ್ಥಾನದಲ್ಲಿನೂ ಸಹ ಯಾರೂ ಇಲ್ಲ. ಬೆಳಗ್ಗೆ ಮಧ್ಯಾಹ್ನ ಏನೋ ಸ್ವಲ್ಪ ಬೇರೆ ಬೇರೆ ಕಲರ್ ಕಾಣಿಸುತ್ತಂತೆ ಇದೇ ತರ. ಕೃಷ್ಣ ದೇವರಾಯ ಈ ಒಂದು ಭಾಗದಲ್ಲಿಯೇ ವಿರೂಪಾಕ್ಷ ದೇವರನ್ನು ನಿರ್ಮಾಣ ಮಾಡಿದ್ರು. ಈ ಕಲ್ಯಾಣಿ ಒಳಗೆ ನೀರ್ ನೋಡ್ರಿ ಇನ್ನೂ ಎಷ್ಟು ಚೆನ್ನಾಗದಾವ್ರಿ. ಇದು ಕೈಕಾಲು ತೊಳ್ಕೊಂಡ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾವು ನೋಡ್ರಿ ಕೋಲಾರ ಜಿಲ್ಲೆಯ ಮತ್ತೊಂದು ಐತಿಹಾಸಿಕ ಸ್ಥಾನ, ಸುಂದರವಾದ ಪ್ರಕೃತಿ ಉಳ್ಳಂತಹ ಒಂದು ಅಗಲವಾಗಿರ್ತಕ್ಕಂಥ ವಿಶಾಲವಾದ ದೇವಸ್ಥಾನ, ಸುಮಾರು 700 ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ದೇವಸ್ಥಾನಕ್ಕೆ ತಮ್ಮೆಲ್ಲರನ್ನ ಕರ್ಕೊಂಡ್ ಬಂದಿನಿ. ಇದೇ ನೋಡ್ರಿ ವಿರೂಪಾಕ್ಷ ದೇವಸ್ಥಾನ, ಕೋಲಾರ ಜಿಲ್ಲೆಯ ಮುಳಿಬಾಗಿಲು ತಾಲೂಕಿನಲ್ಲಿರ್ತಕ್ಕಂತಹ ವಿರೂಪಾಕ್ಷೇಶ್ವರ ದೇವಸ್ಥಾನ ನೋಡ್ರಿ. ಈ ದೇವಸ್ಥಾನದ ವಿಶೇಷತೆ ಏನು, ಯಾರ ಕಾಲದಲ್ಲಿ ನಿರ್ಮಾಣ ಆಯಿತು, ಇಲ್ಲೆಲ್ಲಿ ಏನೇನ್ ಕಂಡು ಬರ್ತಾವ ಅನ್ನೋದನ್ನ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ದೇವಸ್ಥಾನದ ಒಳಗೋಗೋಣ. ವಿರೂಪಾಕ್ಷೇಶ್ವರ ದೇವಸ್ಥಾನದ ಎಂಟ್ರಿಯಲ್ಲಿ ದೇವಸ್ಥಾನದ ಬಲಭಾಗದಲ್ಲಿ ಈ ಹಳೆ ಕಾಲದ ಒಂದು ಕಲ್ಯಾಣಿ ನಮಗ್ ಸಿಗುತ್ ನೋಡ್ರಿ. ಈ ಕಲ್ಯಾಣಿ ಒಳಗ್ ನೀರ್ ನೋಡ್ರಿ ಇನ್ನೂ ಎಷ್ಟು ಚೆನ್ನಾಗದಾವ್ರಿ. ಇದು ಕೈಕಾಲು ತೊಳ್ಕೊಂಡು ಆಮೇಲೆ ದೇವರ ದರ್ಶನಕ್ಕೆ ಹೋಗೋಣ ಫ್ರೆಂಡ್ಸ್. ದೇವಸ್ಥಾನದ ಪ್ರಾಂಗಣದಲ್ಲಿ ನೋಡ್ಬೋದು ಈ ತರ ಹಳೆ ಒಂದು ಗೋಪುರಗಳು ಕಾಣಿಸ್ತಾವ್ ನೋಡ್ರಿ. ಎಷ್ಟು ಚೆನ್ನಾಗದಾವ ಅಂತಂದ್ರೆ ಈ ಕಡೆ ಆ ಕಡೆ 3 ಕಡೆ ಅದಾವ್ ನೋಡ್ರಿ ಈ ತರ ಗೋಪುರಗಳು. ಇನ್ನು ನಾನು ಪ್ರದಕ್ಷಿಣೆ ಹಾಕಿ ತೋರಿಸ್ತೀನಿ ಸುತ್ತಲೂ ಏನೇನದಂತ. ವಿಶಾಲವಾಗಿರ್ತಕ್ಕಂಥ ದೇವಸ್ಥಾನ, ಶಾಂತವಾಗಿ ಆದ್ ನೋಡ್ರಿ. 700 ವರ್ಷ ಇತಿಹಾಸ ಒಳಗೊಂಡಿರ್ತಕ್ಕಂಥ ಈ ದೇವಸ್ಥಾನ ವಿಜಯನಗರ ಸಾಮ್ರಾಜ್ಯದ ಕೃಷ್ಣ ದೇವರಾಯನ ಕಾಲದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಯಿತು ಅನ್ನುವುದು ಪ್ರತೀತಿ ಇದೆ. ಏಕೆಂದರೆ ಕೃಷ್ಣ ದೇವರಾಯ ಕಾಲದಲ್ಲಿ, ಅಂದ್ರೆ ಕೃಷ್ಣ ದೇವರಾಯನ ಮನೆ ದೇವರು ಹಂಪಿ ವಿರೂಪಾಕ್ಷೇಶ್ವರ. ಹಾಗಾಗಿ ಕೃಷ್ಣ ದೇವರಾಯ ಈ ಒಂದು ಭಾಗದಲ್ಲಿಯೇ ವಿರೂಪಾಕ್ಷ ದೇವರನ್ನು ನಿರ್ಮಾಣ ಮಾಡಿದ ದೇವಸ್ಥಾನವನ್ನು ಅನ್ನೋದು ಒಂದು ಪ್ರತೀತಿ. ಆದ್ರೆ ಪೌರಾಣಿಕ ಹಿನ್ನೆಲೆ ಇನ್ನೊಂದು ಕಥೆನೇ ಹೇಳುತ್ತಾ, ಅದೇನು ಹೇಳುತ್ತಂತ ದೇವಸ್ಥಾನದ ದರ್ಶನ ತಗೊಂಡು ಹೊರಗಡೆ ಬಂದು ತಿಳಿಸ್ತೀನಿ. ಅಂದರೆ ಯುಗ ಯುಗಗಳಿಂದಲೂ ಈ ಒಂದು ದೇವಸ್ಥಾನ ಇಲ್ಲೇ ಅದ ಅನ್ನೋದನ್ನ ಪೌರಾಣಿಕ ಕಥೆ ಹೇಳುತ್ತಾ ಅದನ್ನ ಹೇಳ್ತೀನಿ. ಬನ್ನಿ ದೇವರ ದರ್ಶನ ತಗೊಂಡು ನೋಡ್ರಿ. ವಿರೂಪಾಕ್ಷೇಶ್ವರ ದೇವಸ್ಥಾನದ ಗೋಪುರ ಒಂಥರ ಬಂಗಾರದ ವರ್ಣ ಒಳಕತ್ತದ ನೋಡ್ರಿ. ಇದೇನೋ ಒಂದು ದಿನ 3 ಕಲರ್ ಚೇಂಜ್ ಆಗುತ್ತಂತ ನಾನು ಒಬ್ರು ಅರ್ಚಕರ ಬಾಯಿಂದ ಕೇಳಿದ್ದೆ. ಈಗ ಬಂಗಾರದ ವರ್ಣ, ಬೆಳಗ್ಗೆ ಮಧ್ಯಾಹ್ನ ಏನೋ ಸ್ವಲ್ಪ ಬೇರೆ ಬೇರೆ ಕಲರ್ ಕಾಣಿಸುತ್ತಂತ್ರಿ ಈ ಗೋಪುರ. ಅದು ಈ ಗೋಪುರದ ವಿಶೇಷತೆ. ದೇವರ ದರ್ಶನ ತಗೊಂಡ್ ಬರೋಣ ಬನ್ನಿ. ಫಸ್ಟ್ ಮುಳಬಾಗಿಲು ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ಇರ್ತಕ್ಕಂತಹ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ನೋಡ್ರಿ. ಇದು ಇಲ್ಲಿ ಗಣೇಶನ ದೇವಸ್ಥಾನ ಅದ ನೋಡ್ರಿ. ಅಂದ್ರೆ ದೇವಸ್ಥಾನದ ಆವರಣದಲ್ಲಿಯೇ ಈ ತರ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಅದಾವ ನೋಡ್ರಿ. ಇನ್ನು ಯಾವ್ಯಾವ ದೇವ್ರ ಗುಡಿ ಅದಾವ ಅಂತ ತೋರಿಸ್ತೀನಿ ಬನ್ನಿ. ಶಿವನ ದೇವಸ್ಥಾನದ ಗರ್ಭಗುಡಿಯ ಹಿಂದಿನ ಭಾಗದಲ್ಲಿ ನಾಗರಕಟ್ಟೆ ಅದ ನೋಡ್ರಿ. ಆಲರಕ್ಕೆ ಅನುಕೂಲ ಆಗ್ಲಿ ಅಂತ ಇಲ್ಲಿ ನಾಗರಕಟ್ಟೆ ನಿರ್ಮಾಣ ಮಾಡಿರ್ಬೋದು. ಕಾಮಾಕ್ಷಿ ಅಮ್ಮನವರ ದೇವಾಲಯ ನೋಡ್ರಿ. ಇದು ಅಂದ್ರೆ ಇದು ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಇನ್ನೊಂದು ದೇವಾಲಯ. ದೇವಾಲಯದ ಪ್ರಾಂಗಣದಲ್ಲಿ ಸಂಗೀತ ಕಾರ್ಯಕ್ರಮ ಮಾಡುವ ಮಂಟಪ ನೋಡ್ರಿ. ಇದು ಇಲ್ಲಿ ನವಗ್ರಹ ಅದಾವ ನೋಡ್ರಿ. ದೇವಸ್ಥಾನದ ಆವರಣದ ಒಳಗಡೆನೆ ಗರ್ಭಗುಡಿಯ ಎಡಗಡೆ ಸೈಡ್ ಅದಾವ ನೋಡ್ರಿ. ದೇವಸ್ಥಾನದ ಗರ್ಭಗುಡಿಯ ಆವರಣದಲ್ಲಿ ನೋಡ್ಬೋದು ನೀವು ಈ ಒಂದು ವೀರಕಲ್ಲು ನಮಗೆ ಸಿಗುತ್ತೆ ನೋಡ್ರಿ. ಅಂದ್ರೆ ಇದು ಶ್ರೀಕೃಷ್ಣ ದೇವರಾಯ ಯುದ್ಧ ಮಾಡುವ ಭಂಗಿ ಇರ್ಬೋದೇನೋ ಅಂತ ನಾನು ಅನ್ಕೊಂಡಿನಿ. ಬಟ್ ಇದು ಒಂದು ವೀರಗಲ್ಲು ನೋಡ್ರಿ. ಶಿವಾಯ ವಿಷ್ಣು ರೂಪಾಯ ಶಿವ ರೂಪಾಯ ವಿಷ್ಣುವೇ ಶಿವಸ್ಯ. ಅತ್ರಿ ಮುನಿ ಋಷಿಗಳಿಗೆ ಸಾಕ್ಷಾತ್ ಪರಶಿವನೇ ಭೇಟಿಯಾಗಿ ಆತ್ಮಲಿಂಗವನ್ನು ನೀಡಿದನೆನ್ನುವ ಪ್ರತೀತಿ ಈ ದೇವಾಲಯದ ಒಂದು ದಂತಕಥೆ ಅಂತಾನೆ ಹೇಳ್ಬೋದು ನೋಡ್ರಿ. ಅಂದರೆ ಆತ್ಮಲಿಂಗವನ್ನು ಒಳಗೊಂಡಿರ್ತಕ್ಕಂಥ ಕರ್ನಾಟಕದ 2ನೇ ದೇವಸ್ಥಾನ ಇದು ಆಗಿರುತ್ತಾ. ಮೊದಲನೇ ದೇವಸ್ಥಾನ ಗೋಕರ್ಣದಲ್ಲಿ ಆತ್ಮಲಿಂಗೇಶ್ವರದ
ಅದೇ ತರ ಈ ಒಂದು ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ, ಮುಳುಬಾಗಿಲು ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಅತ್ರಿ ಮುನಿಗಳು ಸ್ಥಾಪಿಸಿರುವ ಒಂದು ಲಿಂಗು, ಇನ್ನೊಂದು ಆತ್ಮಲಿಂಗು ಅಂದ್ರೆ ಶಿವನೇ ಸಾಕ್ಷಾತ್ ಕೊಟ್ಟಿರ್ತಕ್ಕಂಥ ಆತ್ಮಲಿಂಗು. ಗರ್ಭಗುಡಿಯಲ್ಲಿ ಎರಡೆರಡು ಲಿಂಗಗಳನ್ನು ಕಾಣಿಸ್ತದೆ ಇಲ್ಲಿ. ಇಂತಹ ಒಂದು ಅದ್ಭುತ ಇತಿಹಾಸವುಳ್ಳಂತಹ ದೇವಸ್ಥಾನ ಪ್ರಸ್ತುತ ನೋಡ್ಬೇಕಾದ್ರೆ ಪಾಳು ಬಿದ್ದ ಸ್ಥಿತಿಯಲ್ಲಿ ಅದ ಅಂತಾನೆ ಹೇಳ್ಬೋದು ನೋಡ್ರಿ. ಮುಜರಾಯಿ ಇಲಾಖೆಯವರು ಈ ದೇವಸ್ಥಾನದ ಕ್ಲೀನೆಸ್ ಬಗ್ಗೆ ಆಗಿರ್ಬೋದು, ಆಮೇಲೆ ಇಲ್ಲಿನ ಒಂದು ವಾಸ್ತುಶಿಲ್ಪದ ಬಗ್ಗೆ ಆಗಿರ್ಬೋದು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾಳಜಿ ವಹಿಸಿ ಈ ಒಂದು ಪ್ರದೇಶವನ್ನು ಅತಿ ಹೆಚ್ಚು ಸಂರಕ್ಷಣೆ ಮಾಡಬೇಕು ಅನ್ನೋದು ನನ್ನ ಆಶಯ ಸ್ನೇಹಿತರೆ. ನಿಮಗೂ ಏನಾದರೂ ಕನ್ಸರ್ನ್ ಇದ್ರೆ ದಯವಿಟ್ಟು ಯಾರು ಕೋಲಾರದವ್ರು ಇದ್ದೀರಲ್ಲ ಅವರು ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು. ಯಾಕಂದ್ರೆ ಒಳಗಡೆ ಎಲ್ಲ ನಾವು ನೋಡಿದ್ವಲ್ಲ, ದೊಡ್ಡ ದೇವಸ್ಥಾನ, ವಿಶಾಲವಾದ ಪ್ರಾಂಗಣ ಅದ, ಗೋಪುರಗಳದವ, ಎಷ್ಟು ಸುಂದರವಾದ ಕಲ್ಲಿನ ಕೆತ್ತನೆ ಅದ, ಸುಮಾರು 1000 ವರ್ಷಗಳೇ ಇತಿಹಾಸ ಹೊಂದಿರತಕ್ಕಂಥ ಈ ದೇವಸ್ಥಾನ ಇವಾಗ ನೋಡಿದ್ರೆ ಕಸ ಹುಡುಗರನ್ನೇ ಯಾರೂ ಇಲ್ಲ, ದೇವಸ್ಥಾನದಲ್ಲಿನೂ ಸಹ ಯಾರೂ ಇಲ್ಲ. ನೋಡ್ರಿ ಎಷ್ಟು ಚೆನ್ನಾಗದ ನೋಡ್ರಿ ವಾತಾವರಣ, ಈ ಒಂದು ವ್ಯೂ ನೋಡ್ಬೋದು, ಮನಸ್ಸು ಪ್ರಶಾಂತ ಆಗುತ್ತೆ ನೋಡ್ರಿ. ದೇವಸ್ಥಾನಕ್ಕೆ ಬಂದ್ರೆ ಎಷ್ಟು ಸುಂದರವಾಗಿರ್ತಕ್ಕಂಥ ದೇವಸ್ಥಾನ ಅದ ನೋಡ್ರಿ. ತ್ರೇತಾಯುಗದಲ್ಲಿ ಅಂದ್ರೆ ಯುಗ ಯುಗಗಳಿಂದ ಇತಿಹಾಸ ಹೊಂದಿರತಕ್ಕಂಥ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕು ನೋಡಿ ಫ್ರೆಂಡ್ಸ್. ನೋಡಿದ್ರಲ್ಲ ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯದ ಅರಸರು ನಿರ್ಮಾಣ ಮಾಡಿರ್ತಕ್ಕಂಥ ಈ ದೇವಸ್ಥಾನ, ಇದರ ಹಿನ್ನೆಲೆ ಮತ್ತು ಆತ್ಮಲಿಂಗದ ವಿಶೇಷತೆ ನಿಮ್ಗೆ ಏನಾರ ಇಷ್ಟ ಆಗಿತ್ತು ಅಂತಂದರೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡಕತ್ತಿರಲ್ರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಿಮಗೆ ಈ ದೇವ್ರ ಬಗ್ಗೆ ಇರ್ತಕ್ಕಂಥ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.